ಒಂದು ಚಿಕ್ಕ ಹಳ್ಳಿಯಲ್ಲಿ ಮಂಜು ಎಂಬ ಕುತೂಹಲವಾದ ಹುಡುಗನಿದ್ದ. ಅವನು ಯಾವಾಗಲೂ ಚಿತ್ರ ಬಿಡಿಸುವುದನ್ನು ತುಂಬಾ ಇಷ್ಟಪಡುತ್ತಿದ್ದ. ಆದರೆ ಅವನ ಬಳಿ ಸಾಧಾರಣ ಪೆನ್ಸಿಲ್ ಮಾತ್ರ ಇತ್ತು. ಒಂದು ದಿನ ಮಂಜು ಅರಣ್ಯದ ದಾರಿಯಲ್ಲಿ ನಡೆಯುತ್ತಿದ್ದಾಗ ಹಳೆಯ ಮರದ ಕೆಳಗೆ ಒಂದು ಬಂಗಾರದ ಬಣ್ಣದ ಪೆನ್ಸಿಲ್ ಸಿಕ್ಕಿತು. ಅದನ್ನು ಹಿಡಿಯುತ್ತಿದ್ದಂತೆ ಪೆನ್ಸಿಲ್ ಮಾತಾಡಿತು. ಮಂಜು, ನಾನು ಮಾಯಾ ಪೆನ್ಸಿಲ್. ನೀನು ಏನು ಚಿತ್ರ ಬಿಡಿಸಿದರೂ ಅದು ಜೀವಂತವಾಗುತ್ತದೆ. ಮಂಜು ತುಂಬಾ ಖುಷಿಪಟ್ಟು ಮನೆಗೆ ಓಡಿಕೊಂಡು ಹೋದ. ಮೊದಲಿಗೆ ಅವನು ಒಂದು ಚಿಕ್ಕ ಹಕ್ಕಿಯನ್ನು ಚಿತ್ರಿಸಿದ. ತಕ್ಷಣ ಆ ಹಕ್ಕಿ ಕಾಗದದಿಂದ ಹೊರಬಂದು ಚಿರುಚಿರು ಅಂತ ಹಾರಿತು. ಮಂಜು ಆಶ್ಚರ್ಯದಿಂದ ನಕ್ಕ. ಮುಂದಿನ ದಿನ ಅವನು ಒಂದು ಆಟದ ಕಾರನ್ನು ಚಿತ್ರಿಸಿದ. ಅದು ನಿಜವಾದ ಕಾರಿನಂತೆ ಓಡಿತು. ಹಳ್ಳಿಯ ಮಕ್ಕಳು ಸೇರಿ ಅದರಲ್ಲಿ ಕೂತು ಆಟವಾಡಿದರು. ಎಲ್ಲರಿಗೂ ಸಂತೋಷ. ಆದರೆ ಮಂಜು ಕುತೂಹಲದಿಂದ ಒಂದು ದೊಡ್ಡ ಸಿಂಹವನ್ನು ಚಿತ್ರಿಸಿದ. ಅದು ಕೂಡ ಜೀವಂತವಾಯಿತು. ಎಲ್ಲ ಮಕ್ಕಳು ಹೆದರಿಕೊಂಡು ಓಡಿದರು. ಮಂಜು ಬೆಚ್ಚಿಬಿದ್ದು ಏನು ಮಾಡಬೇಕು ಎಂದು ಯೋಚಿಸಿದ. ಅಷ್ಟರಲ್ಲಿ ಹಕ್ಕಿ ಬಂದು ಹೇಳಿತು, ಮಂಜು, ನಿನ್ನ ಕೈಯಲ್ಲಿರುವ ಮಾಯಾ ಪೆನ್ಸಿಲ್ ನಿನ್ನ ಹೃದಯದ ಉದ್ದೇಶವನ್ನು ಅನುಸರಿಸುತ್ತದೆ. ನೀನು ದಯೆಯಿಂದ ಯೋಚಿಸಿದರೆ ಎಲ್ಲವೂ ಒಳ್ಳೆಯದಾಗುತ್ತದೆ. ಮಂಜು ತಕ್ಷಣ ಸಿಂಹದ ಪಕ್ಕದಲ್ಲಿ ದೊಡ್ಡ ಕಾಡನ್ನು ಚಿತ್ರಿಸಿದ. ಆ ಕಾಡಿಗೆ ಸಿಂಹ ಪ್ರವೇಶಿಸಿ ಅಲ್ಲಿ ಸಂತೋಷದಿಂದ ವಾಸಿಸಿತು. ಹಳ್ಳಿಯ ಜನರು ಮತ್ತೆ ಸುರಕ್ಷಿತರಾದರು.